ಮಾಧ್ಯಮದ ಮಿತ್ರರೇ, ಇದೇ ಜೂನ್ 27ರಂದು ನಾವು ಒಂದು ಉಪವಾಸ ಸತ್ಯಾಗ್ರಹ ಮತ್ತು ಸಾಯಂಕಾಲ 7 ಗಂಟೆಯಿಂದ ಪಂಜಿನ ಮೆರವಣಿಗೆಗೆ ಅನ್ಕೋತೀವಿ ಅಂತೇಳಿ ಒಂದು ಕರೆಯನ್ನು ಕೊಟ್ಟಿದ್ವಿ. ಸತತವಾಗಿ 1 ತಿಂಗಳಿಗೂ ಹೆಚ್ಚು ಕಾಲದಿಂದ ವಿದ್ಯಾರ್ಥಿಗಳು ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆದಮೇಲೆ ದೇಶದ ಲಕ್ಷಾಂತರ ಯುವಕರ ಕನಸು ನುಚ್ಚುನೂರಾಗಿದೆ. ಸುಮಾರು 25ಕ್ಕೂ ಹೆಚ್ಚು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಶಿಕ್ಷಣ ಸಚಿವರಾದಂಥ ಪ್ರಧಾನ್ ಅವರ ತಲೆದಂಡ ಆಗಬೇಕು ಮತ್ತು ಶಿಕ್ಷಣ ವ್ಯವಸ್ಥೆ ಅಮೂಲಾಗ್ರವಾಗಿ ಸುಧಾರಣೆ ಆಗಬೇಕು ಮತ್ತು ಅವ್ರಿಗೆ ಕಾಂಪನ್ಸೇಷನ್ ಕೊಡಬೇಕು. ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಈ ರೀತಿಯ ಅನೇಕ ಬೇಡಿಕೆಗಳನ್ನ ಇಟ್ಟು ಹೋರಾಟವನ್ನು ಮಾಡ್ತಾಯಿದ್ರು. ಮೊನ್ನೆ 4 ದಿನಗಳಲ್ಲಿ ದಿಲ್ಲಿ ಪೊಲೀಸರ ಒಂದು ಲಾಠಿ ಚಾರ್ಜ್, ಅಮಾಯಕ ವಿದ್ಯಾರ್ಥಿಗಳ ಮೇಲೆ, ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಅಮಾಯಕ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಕ್ಕಂಥದ್ದು, ನಮ್ಮ ದೇಶದ ಆಸ್ತಿಯಾಗಿರ್ತಕ್ಕಂಥ ನಮ್ಮ ಮಕ್ಕಳನ್ನು ರಾಷ್ಟ್ರದ್ರೋಹಿಗಳು ಅಂತ ಕರೆಯೋದು, ಆಮೇಲೆ ಖಾಸಗಿ ವ್ಯಕ್ತಿಗಳನ್ನು ಒಂದು ಕಾರ್ಯಸೂಚಿ ಇಟ್ಟು ಒಂದು ಎಜೆಂಡಾ ಇಟ್ಕೊಂಡು ವಿದ್ಯಾರ್ಥಿಗಳನ್ನ ತಳಿಸೋದಕ್ಕೆ ಲಾಠಿಗಳು ಕೊಟ್ಟು ಅನಧಿಕೃತ ವ್ಯಕ್ತಿಗಳನ್ನು ಒಂದು ಅಲೋ ಮಾಡಿರ್ತಕ್ಕಂಥದ್ದು, ಇವೆಲ್ಲ ಕೂಡ ದೇಶದ ಎಲ್ಲ ರಂಗಗಳಲ್ಲಿರ್ತಕ್ಕಂಥ ಸಾರ್ವಜನಿಕರನ್ನ ಒಂದು ಸಾಕ್ಷಿ ಪ್ರಜ್ಞೆಯನ್ನು ಬಡಿದೆಬ್ಬಿಸ್ತು. ಹಾಗಾಗಿ ಇಡೀ ದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಬೆಂಬಲವಾಗಿ ಎಲ್ಲ ರಾಜಕೀಯ ಪಕ್ಷಗಳು, ವಿಶೇಷವಾಗಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಮತ್ತು ಎಲ್ಲ ಅನೇಕ ರಾಜಕೀಯ ಪಕ್ಷಗಳ ಮುಖಂಡರು ಕೂಡ ಎಲ್ಲರೂ ಹೋರಾಟಕ್ಕೆ ಧುಮುಕಿ, ಆಮೇಲೆ ಸಮಾಜದ ಎಲ್ಲ ಸ್ತರಗಳ ಜನರು ಈ ಹೋರಾಟಗಳಲ್ಲಿ ಭಾಗವಹಿಸಿ ಪ್ರತಿಯೊಂದು ನಗರಗಳಲ್ಲಿ, ಪ್ರತಿಯೊಂದು ಪಟ್ಟಣಗಳಲ್ಲಿ, ಪ್ರತಿಯೊಂದು ಮಹಾನಗರಗಳಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರ ಫಲವಾಗಿ ಇವತ್ತು ಕೇಂದ್ರ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಧರ್ಮೇಂದ್ರ ಪ್ರಧಾನ್ ಅವರಿಂದ ರಾಜೀನಾಮೆಯನ್ನು ಪಡ್ಕೊಂಡಿದ್ದಾರೆ. ಇದು ಬಹಳ ವರ್ಷಗಳ ನಂತರ ಒಂದು ಪ್ರಜಾಪ್ರಭುತ್ವದ ಬಹು ಮುಖ್ಯ ಹೋರಾಟಕ್ಕೆ ಸಿಕ್ಕಂಥ ಬಹಳ ದೊಡ್ಡ ಜಯ. ಯಾಕೆಂದರೆ ಸುಮಾರು 10-12 ವರ್ಷಗಳಿಂದ ಯಾವುದೇ ಹೋರಾಟಗಳಾಗಲಿ, ಯಾವುದೇ ವಿಷಯ ಆದರೂ ಕೂಡ ಒಂದು ಎಜೆಂಡಾವನ್ನು ಇಟ್ಕೊಂಡು ಆ ಒಂದು ಹೋರಾಟಗಳನ್ನು ದಮನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಆದರೆ ಈ ಒಂದು ವಿದ್ಯಾರ್ಥಿಗಳ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಆಗಲಿಲ್ಲ. ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಮಾಡ್ತು. ಆದರೆ ಇದು ಕಾಡ್ಗಿಚ್ಚಿನಂತೆ ಹಬ್ಬಿ ಸಮಾಜದ ಎಲ್ಲ ಸ್ತರಗಳಲ್ಲಿರೋ ಜನನೂ ಕೂಡ ಬಂದು ಈ ಹೋರಾಟದಲ್ಲಿ ಧುಮುಕಿ ಬಹಳ ಅಣ್ಣಾ ಹಜಾರೆ ಒಂದು ಹೋರಾಟಕ್ಕಿಂತ ಬಹಳ ದೊಡ್ಡ ಮಟ್ಟದ ಹೋರಾಟ ಇದಾಗಿತ್ತು. ಹಾಗಾಗಿ ಇವತ್ತು ವಿದ್ಯಾರ್ಥಿಗಳ, ಸಾರ್ವಜನಿಕರ ಆಕ್ರೋಶಕ್ಕೆ ಬೆದರಿ ಕೇಂದ್ರ ಸರ್ಕಾರ ಶಿಕ್ಷಣ ಸಚಿವರ ರಾಜೀನಾಮೆಯನ್ನು ಪಡ್ಕೊಂಡಿದೆ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಅಮೂಲಾಗ್ರ ಬದಲಾವಣೆ ತರ್ತೀವಿ ಅಂತೇಳಿ ಒಂದು ಮಾತನ್ನು ಕೊಟ್ಟಿದ್ದಾರೆ. ಹಾಗೂ ಈ ಒಂದು ಯಾರು ಆತ್ಮಹತ್ಯೆ ಮಾಡಿಕೊಂಡ್ರೋ ಅವ್ರಿಗೂ ಕೂಡ ಕಾಂಪನ್ಸೇಟ್ ಮಾಡ್ತೀವಿ ಅನ್ನೋವಂಥ ಘೋಷಣೆಗಳನ್ನು ಮಾಡಿದ್ದಾರೆ. ಇನ್ನೂ 1-2 ಬೇಡಿಕೆಗಳೇನಿತ್ತು, ಆ 2 ಬೇಡಿಕೆಗಳನ್ನು ನಾವು 4 ವಾರ ಏನೋ ಸಮಯ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಸಾರ್ವತ್ರಿಕ ಜನಾಕ್ರೋಶಕ್ಕೆ ಇವತ್ತು ಕೇಂದ್ರ ಸರ್ಕಾರ ಬಗ್ಗಿದೆ. ಸಂವಿಧಾನದ ಮೌಲ್ಯಗಳನ್ನು ಎತ್ತಿಡಿತಕ್ಕಂಥ ಕೆಲಸ ಇವತ್ತು ನಮ್ಮ ದೇಶದ ನಾಗರಿಕರಿಂದ ಆಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೋಸ್ಕರ ಅವ್ರಿಗೆ ನೈತಿಕ ಬಲ ಸೂಚಿಸೋದಕ್ಕೆ ನಾವು ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಸೋಮವಾರ ಬೆಳಗ್ಗೆ ಬಹಳಷ್ಟು ಜನ, ಸುಮಾರು
ಒಂದು 7,000 8 ಸಾವಿರ ಜನ ಬಂದು ಈ ಹೋರಾಟದಲ್ಲಿ ಭಾಗವಹಿಸೋ ನಿರೀಕ್ಷೆ ಇತ್ತು. ಆದರೆ ಇವತ್ತು ಅವರು ರಾಜೀನಾಮೆ ಕೊಟ್ಟಿರೋದ್ರಿಂದ ಮತ್ತು ಅನೇಕ ವಿಚಾರಗಳನ್ನು ನಾವು ಸಕಾರಾತ್ಮಕವಾಗಿ ನೋಡ್ತೀವಿ ಅಂತ ಪ್ರಾಮಿಸ್ ಮಾಡಿರೋದ್ರಿಂದ ನಾವು 27ರಂದು ಉಪವಾಸ ಸತ್ಯಾಗ್ರಹ ಮತ್ತು ಪಂಜಿನ ಮೆರವಣಿಗೆಯನ್ನು ಇವತ್ತು ನಾವು ಈ ಸಂದರ್ಭದಲ್ಲಿ ನಾವು ವಿಡ್ರಾ ಮಾಡ್ತಾಯಿದ್ದೀವಿ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ಇವತ್ತು ಯಾವ ಉದ್ದೇಶದಿಂದ ನಾವು ಮಾಡಬೇಕು ಅಂತ ಹೊರಟಿದ್ದೋ ಅದರಲ್ಲಿ ಅರ್ಧ ಉದ್ದೇಶ ಈಡೇರಿದೆ. ಇನ್ನು ಮಿಕ್ಕಿದ ಬೇಡಿಕೆಗಳನ್ನು ಈಡೇರಿಸ್ತೀವಿ ಹಂತವಾಗಿ ಅಂತೇಳಿ ಒಂದು ಮಾತನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಒಂದು ಪ್ರಜಾಪ್ರಭುತ್ವಕ್ಕೆ ಸಂದ ದೊಡ್ಡ ಜಯ ಅಂತ ನಾನಾದರೂ ಹೇಳೋಕ್ಕೆ ಬಯಸ್ತಾ ಈ ಒಂದು ಹೋರಾಟವನ್ನು, ಈ ಒಂದು ಉಪವಾಸ ಸತ್ಯಾಗ್ರಹ ಮತ್ತು ಪಂಜಿನ ಮೆರವಣಿಗೆಯನ್ನು ಹಿಂತೆಗೆಯೋದಕ್ಕೆ ನಿರ್ಧಾರ ನಾವು ನಮ್ಮ ಸ್ನೇಹಿತರುಗಳು, ನಮ್ಮ ನಗರಸಭಾ ಸದಸ್ಯರುಗಳೆಲ್ಲ ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಹಾಗಾಗಿ ಅದನ್ನು ತಮ್ಮ ಮುಖಾಂತರ ಜನರಿಗೆ ತಿಳಿಸ್ತಕ್ಕಂಥದ್ದು ಹಾಗೂ ಮುಂದಿನ ದಿನಗಳಲ್ಲಿ ನಾವು ಯಾವತ್ತೂ ಕೂಡ ವಿದ್ಯಾರ್ಥಿಗಳಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಅಥವಾ ಶಿಕ್ಷಣ ವ್ಯವಸ್ಥೆ ಸುಧಾರಣೆಗೆ ಯಾವತ್ತೂ ಕೂಡ ನಾವು ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡೋಕ್ಕೆ ಸದಾ ಸಿದ್ಧರಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಮಾತುಗಳನ್ನು ಮುಗಿಸ್ತೀವಿ.